ಸೊ ಸಬ್ಸೋನಿಕ್ ಅಂದ್ರೆ ಯಾವ ಸ್ಪೀಡು? ಸಬ್ಸೋನಿಕ್ ಅಂದ್ರೆ 0.8 ಮ್ಯಾಕ್, ಲೆಸ್ ದನ್ 0.8 ಮ್ಯಾಕ್, ಬರ್ಕೊಳ್ಳಿ, ಲೆಸ್ ದನ್ 0.8 ಮ್ಯಾಕ್, ಲೆಸ್ ದನ್ 0.8 ಮ್ಯಾಕ್. ಅದೇ ಬ್ರಹ್ಮೋಸ್ ಯಾವುದು? ಬ್ರಹ್ಮೋಸ್ ಅಂದ್ರೆ ಸೂಪರ್ ಸೋನಿಕ್. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಸೋನಿಕ್ ಅಂದ್ರೆ ಸೌಂಡ್, ಕರೆಕ್ಟಾ? ಸಬ್ಸೋನಿಕ್, ಸೂಪರ್ ಸೋನಿಕ್, ಹೈಪರ್ಸೋನಿಕ್. ಅದ ಸೋನಿಕ್ ಅಂದ್ರೆ ಸ್ಪೀಡ್ ಆಫ್ ಸೌಂಡ್. ಅದಕ್ಕೆ ಕಡೆ ಬಂದ್ರೆ ಸಬ್ಸೋನಿಕ್ ನಿರ್ಭಯ್, ಸ್ವಲ್ಪ ಮೇಲೆ ಬಂದ್ರೆ ಸೂಪರ್ ಸೋನಿಕ್ ಬ್ರಹ್ಮೋಸ್, ಅದಕ್ಕೆ ಮೇಲೆ ಬಂದ್ರೆ ಹೈಪರ್ಸೋನಿಕ್ ಯಾವುದು? ಬ್ರಹ್ಮೋಸ್ 2 ಅಥವಾ ಶೋನಿಕ್. ಆಯ್ತಾ? ಒಟ್ಟಲ್ಲಿ ಈ ಮೆಜಾರಿಟಿ ಕ್ರೂಸ್ ಮಿಸೈಲ್ ಅಲ್ಲಿ ನಾವು ಬಳಸುವಂತ ಇಂಜಿನ್ ಯಾವುದು? ಇಂಜಿನ್ ಯಾವುದು? ಜೆಟ್ ಇಂಜಿನ್. ವೆರಿ ಗುಡ್. ಆ ಜೆಟ್ ಇಂಜಿನ್ ಐದು ಹೇಳ್ತೀನಿ ಕರೆಕ್ಟಾ? ಟರ್ಬೋಜೆಟ್ ಯೂಸ್ ಮಾಡಲ್ಲ, ಟರ್ಬೋಫಾನ್ ಯೂಸ್ ಮಾಡಲ್ಲ, ಯೂಸ್ ಮಾಡಿದ್ರೆ ರ್ಯಾಮ್ ಜೆಟ್, ಸ್ಪೀಡ್ ಕಡಿಮೆ ಇದ್ರೆ ರ್ಯಾಮ್ ಜೆಟ್, ಜಾಸ್ತಿ ಬೇಕಾದ್ರೆ ರ್ಯಾಮ್ ಜೆಟ್. ಎರಡು ಮಧ್ಯೆ ಶಿಫ್ಟ್ ಆಗಬೇಕಂದ್ರೆ DMR. ಅರ್ಥ? ಸ್ಪೀಡ್ ಕಡಿಮೆ ಇರೋದು ರ್ಯಾಮ್ ಜೆಟ್, ಜಾಸ್ತಿ ಬೇಕಂದ್ರೆ ರ್ಯಾಮ್ ಜೆಟ್. ಎರಡು ಶಿಫ್ಟ್ ಆಗಬೇಕಂದ್ರೆ ಮಧ್ಯೆ ಶಿಫ್ಟ್ ಆಗಬೇಕಂದ್ರೆ DMR. ಸೊ ಒಟ್ಟಲ್ಲಿ ಜೆಟ್ ಅನ್ನು ಬಳಸಿಕೊಂಡು ಆಮೇಲೆ ಏರ್ ಬ್ರೀತಿಂಗ್ ಟೆಕ್ನಾಲಜಿನ ಬಳಸಿಕೊಂಡು ಮಿಸೈಲ್ ಮಾಡ್ತಾರೆ. ಅದರಲ್ಲಿ ಈಗ ಈ ಮಿಸೈಲ್ ಕೂಡ ಈಗ ಹೇಗೆ ನಮ್ಮ ಬ್ರಹ್ಮೋಸ್ ಇದ್ವು ಅದೇ ರೀತಿ ಇದು ಕೂಡ ಕ್ರೂಸ್ ಮಿಸೈಲ್. ಈಗ ಅದ್ರ ಬಗ್ಗೆ ಡೀಟೇಲ್ಸ್ ಬರ್ಕೊಳ್ಳಿ. ಕ್ರೂಸ್ ಮಿಸೈಲ್ ಅದು ನಿರ್ಭಯ್. ಇಟ್ಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ಪ್ರೊಡ್ಯೂಸ್ಡ್, India's first indigenously produced subsonic cruise missile. Subsonic cruise missile. It's about what? It's about 6.0 meter in length. 6.0 meter in length. About 0.5 meter in diameter. So indigenously missile, and the payload can carry payload of about 450 kg. And the warhead may be HE ಅಂದ್ರೆ high explosive. It is also nuclear capable. It has a speed of about 0.6 to 0.7 Mach. In Sanskrit, Nirbhay means fearless. Nirbhay means fearless. Nirbhay is powered by solid rocket booster. During takeoff, and it's developed by ASL, Advanced Systems Laboratory. Upon reaching required velocity and height, the jet engine in the Nirbhay takes over further propulsion. During which the missile is guided by an inertial navigation system developed by RCI,
developed by RCI. RCI ಅಂತ ಬರ್ಕೊಳ್ಳಿ. ರಿಸರ್ಚ್ ಸೆಂಟರ್ ಇಮಾರತ್, IMARAT, ಇಮಾರತ್. Research Center Imarat. And the height of the missile is determined by radio altimeter. Actually, Mach speed 0.6 to 0.7 Mach. The missile was developed by ADE ಅಂದ್ರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್. It's a lab under DRDO. It's a lab under DRDO. And the vehicle or the launcher, and the vehicle which is the carrier or the launcher of the missile, was developed by Tata. And the vehicle is Tata LPTA 5252. 12 by 12 vehicle. Okay, done. So ನಿಮಗೆ ಅಗ್ನಿ ಮಿಸೈಲ್ ಆಯ್ತು, ಇನ್ನೊಂದು ಮಿಸೈಲ್ ಅದು ಕ್ರೂಸ್ ಮಿಸೈಲ್ ಅಲ್ಲಿ 3 ಅಂತ ಹೇಳಿದೀನಿ. ಬ್ರಹ್ಮೋಸ್ 1 ಈಗ ಸದ್ಯಕ್ಕಿಲ್ಲ, ಬ್ರಹ್ಮೋಸ್ 2 ಡೆವಲಪ್ ಆಗ್ತದೆ, ಅದಕ್ಕೆ ಸದ್ಯ ಬೇಕಿಲ್ಲ. ಅದು ಬಿಟ್ಟರೆ ಅದು ನಿರ್ಭಯ್. So nearby it travels at the speed less than speed of sound. ಅದಕ್ಕೆ ಸಬ್ಸಾನಿಕ್ ಅಂತ ಹೇಳ್ತೀವಿ. ಆ ಸ್ಪೀಡ್ ಹೇಳಿದೀನಿ, ಅದಕ್ಕೆ ಬೇಕಿರೋ ಡೆವಲಪ್ಮೆಂಟ್ ಯಾರ್ಯಾರು ADA ಅಂದ್ರೇನು, ಯಾವ ಲ್ಯಾಬ್ ಅಂತ ಹೇಳಿದೀನಿ. ಇಷ್ಟು ದಿಸ್ ಆಲ್ ಅಬೌಟ್ ನಿರ್ಭಯ್. ಆಯ್ತಾ? ಈ ನಿರ್ಭಯ್ ಇಷ್ಟೆಲ್ಲ ಆದ್ಮೇಲೆ then we'll go for the last topic, probably ಮಿಷನ್ ಶಕ್ತಿ. ಆಯ್ತಾ? ಮಿಷನ್ ಶಕ್ತಿ ಬರ್ಕೊಳ್ಳಿ. ಮಿಷನ್ ಶಕ್ತಿ ಅಥವಾ ASAT. ಇನ್ನೊಂದು ಟಾಪಿಕ್ ಇದೆ ಮಿಷನ್ ಶಕ್ತಿ ಆದ್ಮೇಲೆ. ಅದೇ ಟಾಪಿಕ್ ಮಾಡಿ ವಿಲ್ ವೈಂಡ್ ಅಪ್ ವಿತ್ ಡಿಫೆನ್ಸ್. ಓಕೆ, ಸೊ ಮಿಷನ್ ಶಕ್ತಿ ಅಥವಾ ASAT ಅಂದ್ರೆ ಆಂಟಿ ಸ್ಯಾಟಲೈಟ್ ಮಿಷನ್. ಇದುವರೆಗೂ ಮಾಡಿರೋದು 303 ದೇಶ, ಒಂದು USA, ಇನ್ನೊಂದು ರಷ್ಯಾ, and recently China. And when China conducted missions, anti-satellite mission, ಇಡೀ ವರ್ಲ್ಡ್ ಅದಕ್ಕೆ ಭಯಕ್ಕೆ ಶುರು ಮಾಡಿದ್ರು. ಬಿಕಾಸ್ ಸ್ಪ್ಲಿಂಟರ್ಸ್ ಬರ್ಕೊಳ್ಳೀಗ ASAT ಅಂದ್ರೆ ಆಂಟಿ ಸ್ಯಾಟಲೈಟ್ ಮಿಷನ್. ಓಕೆ, ಅಥವಾ ಇದನ್ನ ನಾವು ಕಲ್ತಿದ್ದೀವಿ. ಅದರಲ್ಲಿ ನಾವು ಯಾವ ದೇಶ ಮಾಡ್ಕೊಂಡಿದ್ದಾಗಲೇ USA, ರಷ್ಯಾ and China. ಈಗ ಅಂದ್ರೆ ಇಂಡಿಯಾ ಲಾಂಚ್ ಮಾಡಿದ್ಮೇಲೆ ಇಂಡಿಯಾ ಹ್ಯಾಸ್ ಜಾಯಿನ್ ದಿಸ್ ಕ್ಲಬ್. ಯಾವ ಕ್ಲಬ್? ASAT ಕ್ಲಬ್. ಆಯ್ತಾ? ಸೊ ಅದಕ್ಕೆ ನಾನು ಹೇಳ್ತೀನಿ, ಎಲ್ಲ ನೋಡ್ತಾರೆ ಯಾವ ಕ್ಲಬ್ ಅಲ್ಲಿ ಸೇರ್ಕೊತಾ ಇದೆ. ಟ್ರ್ಯಾಕ್ ಕ್ಲಬ್ ಅಲ್ಲಿ ಸೇರ್ಕೊಂಡು, ICBM ಕ್ಲಬ್ ಅಲ್ಲಿ ಸೇರ್ಕೊಂಡು, ASAT ಕ್ಲಬ್ ಅಲ್ಲಿ ಸೇರ್ಕೊತಾ ಇದೆ. ಅದೇ ತರ ಬೇರೆ ಬೇರೆ ಕ್ಲಬ್ ಅಲ್ಲಿ ಹೇಗೆ ಇಂಡಿಯಾ ಸೇರ್ಕೊತಾ ಇದೆ ಅಂತ ನಾನು ಹೇಳಿದ್ದೆ. ಸೊ ಈಗ ಬರ್ಕೊಳ್ಳಿ, ಈಗ ಆಂಟಿ-ಸ್ಯಾಟ್ ಆರ್ ಮಿಷನ್ ಶಕ್ತಿ. ಮಿಷನ್ ಶಕ್ತಿ is India's anti-satellite mission, anti-satellite missile technology, which was launched to defend India's space assets.
and not to start any arms race. India, by destroying its own satellite, in low Earth orbit, propelled itself into the elite club of nations which has mastered this anti-satellite missile. That is bracket ಅಲ್ಲಿ USA performed the first anti-satellite missile test in 1959. Followed by China in 1963. No. Followed by Russia in 1963. Followed by Russia in 1963. Later, in 2007, China conducted its ASAT test. Which destroyed its satellite at an altitude of over 1,000 kilometers. Which broke it up into more than 3,000 fragments, which destroyed two satellites of Russia and USA. And a test done by India was in the lower atmosphere or LEO to ensure that there is no space debris. And whatever the debris is generated will decay and fall back into the earth, onto the earth within weeks. On 27th March 2019, a 19-ton interceptor missile, 19-ton interceptor missile was launched, and a microsat R satellite
weighing about 740 kg, weighing about 740 kg, was destroyed at an altitude of about 283 kilometer. And the technology used or the missile used is hit to kill mode. Is hit to kill mode. ಆಯ್ತಾ, ಸಿಂಪಲ್ ಕಾನ್ಸೆಪ್ಟ್. ಏನು ಹಿಟ್ ಟು ಕಿಲ್ ಮೋಡ್ ಅಂದ್ರೆ, ಎನಿ ಗೆಸ್? ಈ ವಾರೆಡ್ ಅಲ್ಲಿ HE ಇರಬಹುದು, ಆಯ್ತಾ, ಹೈ ಎಕ್ಸ್ಪ್ಲೋಸಿವ್ಸ್ ಇರಬಹುದು ಅಥವಾ ನ್ಯೂಕ್ಲಿಯರ್ ಇರಬಹುದು. ಆದ್ರೆ ಇಲ್ಲಿ ಹಿಟ್ ಟು ಕಿಲ್ ಮೋಡ್ ಅಲ್ಲಿ ಈ ಮಿಸೈಲ್ ಅಲ್ಲಿ ಯಾವುದೇ ರೀತಿಯಾದ ವಾರೆಡ್ ಇರೋದಿಲ್ಲ, ಆಯ್ತಾ. ಬರೀ ಜಸ್ಟ್ ಕೈನೆಟಿಕ್ ಎನರ್ಜಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಗೋಲಿ, ನಾವು ಒಂದು ಕಲ್ಲು ನೋಡಿ, ಕಲ್ಲಲ್ಲಿ ಜೋರ ಹೊಡಿರಿ, ಏಟಾಗುತ್ತಾ? ಆದ್ರೆ ಕಲ್ಲಲ್ಲಿ ಏನಿಲ್ಲ, ಆ ಕಲ್ಲಲ್ಲಿ ಎಕ್ಸ್ಪ್ಲೋಸಿವ್ ಇಲ್ಲ, ಆ ಕಲ್ಲಲ್ಲಿ ನ್ಯೂಕ್ಲಿಯರ್ ಇಲ್ಲ, ಆದ್ರೆ ಆ ಕಲ್ಲ ಫೋರ್ಸ್ಗೆ ಏಟಾಗುತ್ತೆ. ಕರೆಕ್ಟಾ? ಅರ್ಥ ನಿಮಗೆ? ಅದೇ ಕಲ್ಲು ಹೊಡೆಯೋ ಫೋರ್ಸ್ಗೆ ಏಟಾಗುತ್ತೆ. ಯಾಕೆ? ಆ ಕಲ್ಲಲ್ಲಿ ಏನಿದೆ, ಕೈನೆಟಿಕ್ ಎನರ್ಜಿ ಇದೆ. ಆ ಕಲ್ಲಲ್ಲಿ ಹೊಡೆಯೋ ಶಕ್ತಿ ಇದ್ದಾರೆ, ಆ ಎನರ್ಜಿ ಇದ್ದಾರೆ, ಡೆಸ್ಟ್ರಾಯ್ ಆಗುತ್ತೆ ಹೊರತು ಯಾವುದೇ ರೀತಿಯಾದ ಎಕ್ಸ್ಪ್ಲೋಸಿವ್ ಇರೋದಿಲ್ಲ, ಆಯ್ತಾ. ಈ ತರನೇ ನಾವು ಹಿಟ್ ಟು ಕಿಲ್ ಮಾಡ್ತೀವಿ. ಆದ್ರೆ ಈ ಇಂಟರ್ಸೆಪ್ಟರ್ ಮಿಸೈಲ್ ಅಲ್ಲಿ ಅದೇನು ಇರಲಿಲ್ಲ, ಆ ಹೋಗೋ ಸ್ಪೀಡ್ಗೆ, ವೆಲಾಸಿಟಿಗೆ ಇಟ್ ಡೆಸ್ಟ್ರಾಯ್ಸ್ ಸ್ಯಾಟಲೈಟ್ ಅಷ್ಟೇ. ಅದು ಯಾವ ರೀತಿಯಾದ ಮಿಸೈಲ್ಸ್ ಇರಲ್ಲ. ಯಾಕಿರಲ್ಲ ಮಿಸೈಲ್ಸ್ ಎಕ್ಸ್ಪ್ಲೋಸಿವ್ಸ್? ವೆರಿ ಗುಡ್. ಯಾಕಂದ್ರೆ ಸ್ಪೇಸ್ ಅಲ್ಲಿ we are bound by what? We are bound by outer space treaty. ಆಯ್ತಾ? ಯಾವ ಲೈಕ್ ಆಗಿದ್ದು 1967 ನಲ್ಲಿ. So according to outer space treaty, nobody should use nuclear weapons in space, no arms in space, and nobody should claim the sovereignty over the space. ಆಯ್ತಾ? ಹೀಗಿರ್ಬೇಕಾದ್ರೆ ಆಮೇಲೆ if a particular country perform any such test and the debris should be cleared by that particular country itself. So ಅಂದ್ರೆ ಈಗ 1967 ನಲ್ಲಿ ಆದಂತಹ ಸ್ಪೇಸ್ ಟ್ರೀಟಿ ಪ್ರಕಾರ ಈ ಮಿಸೈಲ್ ಅಲ್ಲಿ we can't use any explosives, we can't use any nuclear weapons, ಆಯ್ತಾ. So just by the kinetic energy it will destroy satellite. That is what hit to kill mode. ಅನ್ನೋದನ್ನ ಇಲ್ವಾ? ಸೊ ಏನ್ ಮಾಡಿದ್ರು, ಬರೀ ಹೊಡೆದು ಏನಾಗುತ್ತೆ, ಸ್ಯಾಟಲೈಟ್ ಡೆಸ್ಟ್ರಾಯ್ ಮಾಡಿ, ಆಯ್ತಾ. ಅದು ಬರ್ಕೊಳ್ಳಿ. ಈಗ hit to kill mode, a kinetic kill missile uses the technology called technology. Hit to kill technology. The kinetic kill missile is not equipped with it just hit the target and destroy with the energy purely generated by the high speed of the missile interceptor, the high speed of the missile, because according to Outer Space Treaty 1967, in which India is a signatory, it prohibits use of weapons of mass destruction in outer space. Next information ಅಕಸ್ಮಾತ್ ಏನಾದ್ರು ಕೇಳಿದ್ರೆ 5 fundamental global ವಿಶೇಷ ಶಕ್ತಿ ಆಯಿತು. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡಬೇಕು. 5 fundamental
Global Space Treaties. Global Space Treaties. Number 1, Outer Space Treaty 1967. Outer Space Treaty 1967, which governs the activities of the states in exploration and use of outer space. Number 3, Liability Convention 1972. Liability Convention almost in 2 ವರ್ಷ ಟ್ರೈನಿಂಗ್ ಇರ್ತವೆ. ಅತಿ ಹೆಚ್ಚು ಟ್ರೈನಿಂಗ್ ಇರೋದು IFS. ಸಕ್ಕ ಲಾಂಗ್ ಡ್ಯೂರೇಷನ್ ಆಲ್ಮೋಸ್ಟ್ 3 ಇಯರ್ಸ್ 3 ಇಯರ್ಸ್. ಈ ಥರ ಎಲ್ಲ ಹಾಗೆ ಅದು ಒಟ್ಟಲ್ಲಿ IPS ಆಗುತ್ತೆ IAS ಅದಿರಲಿ ಒಂದ್ಸಲಿ ಸೇರ್ಕೊಂಡ್ಬಿಡ್ತಿರಲ್ಲ ಧ್ಯಾನ ಯೋಜನೆ. ಒಂದ್ಸಲಿ ನೀವು ಅದು ಸೇರ್ಕೊಂಡ್ಬಿಟ್ರೆ ನಿಮಗೆ ಸ್ಯಾಲ್ರಿ ಕೂಡ ಶುರು ಆಗ್ಬಿಡುತ್ತೆ, ನಿಮ್ಮ ಲೈಫ್ ಕೂಡ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ಆ ಲಕ್ಷ್ಮಿ ಅಂತ ಒಂದು ಚಿಕ್ಕ ಹುಡುಗಿ ಫಸ್ಟ್ ರ್ಯಾಂಕ್ ಈಗ ಕನ್ನಡದಲ್ಲಿ IAS ಕರ್ನಾಟಕನೇ ಸಿಗುತ್ತೆ ಅವ್ರಿಗೆ. ಯಾಕಂದ್ರೆ ಅಷ್ಟು ಕಡಿಮೆ ರ್ಯಾಂಕ್ಗೆ ಡೆಫಿನೆಟ್ ಆಗಿ ಕರ್ನಾಟಕ ಕಡೆ ಸಿಗುತ್ತೆ. ಆದ್ರೆ ಅವ್ರು 22 ವರ್ಷಕ್ಕೆ IAS ಆಗಿದ್ದಾರೆ ಅಂದ್ರೆ ಇನ್ನು ಅವರು ರಿಟೈರೇಷನ್ ಯಾವ್ದ್ರಲ್ಲಿ ಹೋಗ್ಬಿಡ್ತಾರೆ. ಅದು ಫುಲ್ ಟರ್ಮ್ ಕರ್ನಾಟಕದಲ್ಲಿರುತ್ತೆ ಆಯ್ತಾ. ಆ ಥರ 25-26 ವರ್ಷಕ್ಕೆ IAS ಆಫೀಸರ್ ಆಗೋರು ಇದ್ದಾರೆ, 30-35 ವರ್ಷ ಆದ್ರೂ ಆಗದೇ ಇರೋರು ಇದ್ದಾರೆ, 38 ವರ್ಷಕ್ಕೆ IPS ಆದವರು ಇದ್ದಾರೆ. ಗೊತ್ತಾ ನಿಮಗೆ 38 ವರ್ಷಕ್ಕೆ IPS ಡಿವೈಸ್ ಆಗಿದ್ದಾರೆ, ತುಂಬಾ ಫೇಮಸ್. ಅವರು ಕೂಡ ಬೆಂಗಳೂರಲ್ಲಿ ಒಬ್ಬರು ಈಗ ಅಷ್ಟೊಂದು ಇದರಲ್ಲಿದ್ದಾರೆ ACBಯಲ್ಲಿ. ಆ ಥರ ಇರುತ್ತೆ. ಎಲ್ಲವೂ ಇದಾವೆ, ಎಲ್ಲ ಥರನೂ ಇದಾವೆ. ಅದಕ್ಕೆ ತಕ್ಕನಾಗಿ ನೀವು ರೆಡಿ ಆಗ್ತಾ ಇದ್ರೆ ಟು ಬಿ ವೆರಿ. ಆಮೇಲೆ ಒಂದ್ಸಲ ಫೀಲ್ಡ್ ಎಂಟ್ರಿ ಆದ್ಮೇಲೆ ಆಫೀಸರ್ ಆದ್ಮೇಲೆ ನಿಮ್ಮ ಲೈಫ್ ಚೇಂಜ್ ಆಗ್ಬಿಡುತ್ತೆ ಆಯ್ತಾ. ಲೈಫ್ ಚೇಂಜ್ ಆಗುತ್ತೆ ನಿಮ್ಗೆ, ನಿಮ್ಮ ಲೈಫ್ ಜೊತೆಗೆ ನಿಮ್ಮ ಎಲ್ಲರ ಲೈಫ್ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ನಿಮ್ಮ ಮದುವೆ ಆಗಿರೋ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಮಕ್ಳು ಎಲ್ಲರ ಲೈಫ್ ಚೇಂಜ್ ಆಗ್ಬಿಡುತ್ತೆ ಆಯ್ತಾ. ಸೊ ಅದಕ್ಕೆ ಜಸ್ಟ್ 1 ವರ್ಷ ಕಷ್ಟಪಡಿ ಅಷ್ಟೇ. ಆಮೇಲೆ ನನ್ನೇ ಕೂಡ ನಾವು ಡಿಸ್ಕಸ್ ಮಾಡ್ತಿದ್ವಿ, ಈ ಬ್ಯಾಚಿಂದ ಫಿಲಿಮ್ಸ್ ಆಗೋದು ಡೌಟ್ ಇಲ್ಲ. ಫಿಲಿಮ್ಸ್ ಆಗೋದು ಈ ಬ್ಯಾಚಿಂದ KS ಆಗೋದು ಡೌಟ್ ಇಲ್ಲ. KS ಆಗುತ್ತೆ, IAS ಆಯ್ತಾ. ಈ ಬ್ಯಾಚ್ ಸ್ಟೂಡೆಂಟ್ಸ್ ಬ್ಯಾಚ್ ಅಂದ್ರೆ KS ಆಗ ಎಲ್ಲ ಕ್ಯಾಲಿಬರ್ ಇದೆ, ಮತ್ತೆ KS ಕ್ಲಿಯರ್ ಮಾಡಿ ಎಲ್ಲ ಕ್ಯಾಲಿಬರ್ ಇದೆ. IAS ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನೀವು ಮೇನ್ಸ್ ಫೋಕಸ್ ಮಾಡಿ. ಫಿಲಿಮ್ಸ್ ಮಾಡ್ಕೊತೀವಿ ಐ ನೋ ಫಿಲಿಮ್ಸ್ ಆಗ್ಬಿಡುತ್ತೆ, ಆದರೆ ಮೇನ್ಸ್ ಆಗಲ್ಲ. ಮೇನ್ಸ್ ನೀವು ಅನ್ಕೊಳ್ಳೋಷ್ಟು ಸುಲಭ ಅಲ್ಲ, ಮೇನ್ಸ್ ಅನ್ಕೊಳ್ತಾ ಇರಲ್ಲ ಆಯ್ತಾ. ಕೆಲವು ಟೈಮಲ್ಲಿ ಮೇನ್ಸಲ್ಲಿ ಕ್ವಶನ್ಸ್ ಅರ್ಥ ಆಗಲ್ಲ, ಆ ಥರ ಕ್ವಶನ್ಸ್ ಆಯ್ತಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಈಗಲಿಂದಾನೇ ಅದೇ ಓರಿಯೆಂಟ್ ಆಗಿರ್ರಿ. ಬಿಡಿಯಾಗಿ ಫಿಲಿಮ್ಸ್ ಫಸ್ಟ್ ಓದ್ಕೊತೀನಿ, ಮೇನ್ಸ್ ಅನ್ನು ಓದ್ಕೊತೀನಿ ಮಾಡ್ಕೊಬೋದು, ಒಟ್ಟಿಗೆ ಓದ್ತಾರೆ. ಸೊ ಮೇನ್ಸ್ ಲೆವೆಲ್ ಓದೋಕ್ಕೆ ಶುರು ಮಾಡೋದು ಫಿಲಿಮ್ಸ್ ಜಾಗ ಆಗುತ್ತೆ. ಆದರೆ ಆವಾಗ ಹೇಳಿದ್ರೆ ನಿಮಗೆ ಫಿಲಿಮ್ಸಲ್ಲಿ ರಿವಿಷನ್, ಮೇನ್ಸಲ್ಲಿ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ.